ನಮಸ್ಕಾರ ಗುರು, ಎಲ್ರಿಗೂ ಸ್ವಾಗತ. ಬೆಳಗ್ಗೆನೆ ನಾನು ನನ್ನ ಫ್ರೆಂಡ್ ತೊಗೊಂಡು ಆಚೆ ಬಂದೆ ಬಾಡಿಗೆ ಹೊಡೆಯೋಣ ಅಂತ. ಹಂಗೋ ಹಿಂಗೋ ಕಾದಿದ್ದಕ್ಕೆ 2 ಲಕ್ಷದ ಒಂದು ಸಿಂಗಾಪುರ್ ಬಾಡಿಗೆ ಬೇಕು. ಅವ್ರನ್ನ ಹಾಕೊಂಡು ಹಂಗೆ ನಾನು ಆಕಾಶ ಕಡೆ ಹೊಂಟೆ. ಸ್ನೇಹಿತರೆ, ಇವತ್ತಿನ ಕರ್ನಾಟಕದ ಬ್ರೇಕಿಂಗ್ ನ್ಯೂಸ್ ಏನು ಅಂದರೆ, ಸೆಕೆಂಡ್ PUC ರಿಸಲ್ಟ್ ರಿಲೀಸ್ ಆಗಿದೆ. ಸ್ನೇಹಿತರೆ, ಎಲ್ಲ ಪೇರೆಂಟ್ಸ್ಗಳು ನನ್ನ ಮಕ್ಕಳು ಫಸ್ಟ್ ರ್ಯಾಂಕಲ್ಲಿ ಪಾಸ್ ಆಗಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆದರೆ ಹುಡುಗರುಗಳು ಮಾತ್ರ ಜಸ್ಟ್ ಪಾಸ್ ಆದರೆ ಸಾಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಪಾಸ್ ಆಗಿರೋದು ಒಂದೇನಂದರೆ, ನನಗಿನ್ನ ಜಾಸ್ತಿ ಬರಬೇಕು ಅಂತ. ಜಸ್ಟ್ ಪಾಸ್ ಆಗಿರೋರಿಗೆ ಹೆಂಗೋ ಪಾಸ್ ಅಂದಲ್ಲ ಅಂತ ಒಂದು ಖುಷಿ. ಸೊ ಯಾವುದು ಸರ್ವರ್ ಇಶ್ಯೂ ಇಲ್ಲ. ಸೊ ನಿಮ್ಮ ಹುಡುಗರುಗಳೇನ ಸರ್ವರ್ ಇಶ್ಯೂ ಇದೆ, ನನ್ನ ರಿಸಲ್ಟ್ ಬರ್ತಾ ಇಲ್ಲ ಅಂದರೆ 100% ಅವ್ರ ಪೇರೆಂಟ್ಸ್ಗೆಲ್ಲ ಹೇಳೋದಂದರೆ, ನಿನ್ನ ಮಕ್ಕಳದು 1-2 ಸಬ್ಜೆಕ್ಟ್ ಹೋಗಿದೆ. ಸೊ ದಯವಿಟ್ಟು ಅವ್ರ ಮೇಲೆ ಪ್ರೆಷರ್ ಹಾಕೋಕೆ ಹೋಗ್ಬಿಡಿ, ಓದೋಕ್ಕೆ ಬಿಡಿ, ಇನ್ನೊಂದು ಸರಿ ಕಟ್ಟಿ ದಯವಿಟ್ಟು ಅವರ ಒಂದು ಲೈಫ್ ಬಗ್ಗೆ ಯೋಚನೆ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಸೊ ಅಲ್ಲಿಂದ ನನಗೊಂದು ಬಾಡಿಗೆ ಮಲೇಷ್ಯಾಗೆ ಬಿತ್ತು 2.5 ಲಕ್ಷದ್ದು. ಹಂಗೆ ಹಾಕ್ಕೊಂಡು ನಾನು ಮುಂದಕ್ಕೆ ಹೋದೆ. ಬಳ್ಳಾರಿಯಿಂದ ಬೆಂಗಳೂರು ಬರ್ತಿದ್ದಂತಹ ಟ್ರೈನ್ ಹಂಪಿ ಎಕ್ಸ್ಪ್ರೆಸ್ಸಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಲಕ್ಕಿಲಿ ಯಾವುದೇ ಒಂದು ದೊಡ್ಡ ದುರಂತ ಆಗಿಲ್ಲ. ಇರಾನ್ ಇಸ್ರಾಯೇಲ್ ಯುದ್ಧಕ್ಕೆ 15 ದಿವಸ ಬ್ರೇಕ್ ಬಿದ್ದಿದೆ. ಸೊ ನಾವು ಪಟಾಕಿ ಹೊಡೆಯಲ್ಲ, ನೀವು ಪಟಾಕಿ ಹೊಡಿಬೇಡಿ ಅಂತ ಅಮೆರಿಕ ಇರಾನ್ ಮತ್ತು ಇಸ್ರೇಲ್ಸ್ಗೆ ಹೇಳಿದೆ. ಬಟ್ ಇಸ್ರೇಲ್ ಅವರು ಲೆಬನಾನ್ ಮೇಲೆ ಸತತವಾಗಿ ದಾಳಿ ಮಾಡ್ತಾನೆ ಇದ್ದಾರೆ. ಅದಕ್ಕೂ ಸಂಬಂಧನೇ ಇಲ್ಲ ಅಂತ. ನಮ್ಮ ಆಟೋದವ್ರ ಪರಿಸ್ಥಿತಿ ಇನ್ನೂ ಕೂಡ ಸರಿ ಹೋಗಿಲ್ಲ. ಫ್ಯೂಲ್ ಪ್ರೈಸ್ ಜಾಸ್ತಿ ಆಗಿದೆ, LPG ಇನ್ನೂ ಶಾರ್ಟೇಜ್ ಆಗ್ತಾನೆ ಇದೆ. ಸೊ ನಮ್ಮ ಡ್ರೈವರ್ಸ್ಗಳೆಲ್ಲ 15,000 ಕಾಂಪನ್ಸೇಷನ್ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ. ಆದರೆ ಏನು ಮಾಡೋದು, ನಮ್ಮ ಪ್ಯಾಸೆಂಜರ್ಗಳೆಲ್ಲ ಸಾರ್ ಮೀಟ್ರ್ ಮೇಲೆ ಕಡಿಮೆ ಮಾಡ್ಕೊಳ್ಳಿ, ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅಂತ ಇದ್ದಾರೆ. ಫ್ಯೂಲ್ ಕಡಿಮೆ ಮಾಡ್ಕೊಳ್ಳಿ ಅಂತ ಯಾರಿಗೆ ಕೇಳೋದು ಹೇಳಿ? ನಾವಂತೂ ಹೆಂಗೋ ಅಂತ ಯೋಚನೆ ಮಾಡಿಕೊಂಡು ಇನ್ನೊಂದು ಬಾಡಿಗೆ ಹಾಕ್ಕೊಂಡು ನಾನು ಸ್ವಿಟ್ಜರ್ಲ್ಯಾಂಡ್ಗೆ ಹೋದೆ. ಅಲ್ಲಿಂದ ಒಂದು ಬಾಡಿಗೆ ಹಾಕ್ಕೊಂಡು ಹಂಗೆ ಡೈರೆಕ್ಟಾಗಿ ಮನೆ ಕಡೆ ಹೋದೆ ನಾನು. ಈ ವಿಡಿಯೋಗೊಂದು ಲೈಕ್, ಶೇರು, ಕಮೆಂಟ್ ಹಾಕಿ ಮತ್ತೆ ನಾಳೆ ಸಿಗೋಣ. ಬಾಯ್.